ಪರಿಶುದ್ಧನು ಮಹೋನ್ನತನಾದಂತ ಜೀವ ಸ್ವರೂಪನಾದಂತ ತಂದೆಯೇ, ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ. ಈ ಹೊಸ ದಿನವನ್ನು ನಮ್ಮ ಜೀವಿತದ ಅನುಗ್ರಹಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ಸನ್ನಿಧಾನದಲ್ಲಿ ನಾವು ಕಂಡು ಬರುವಂತೆ ನಮಗೆ ನಿನ್ನ ಒಂದು ಕೃಪೆಯನ್ನು ಅತ್ಯಧಿಕವಾಗಿ ಅನುಗ್ರಹಿಸಿದೀಯಾ. ಮತ್ತೊಂದು ದಿನವನ್ನು ನಾವು ನೋಡುವಂತೆ ನೀವು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ನಿನ್ನ ಎಲ್ಲಾ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನಾವು ನಿನ್ನನ್ನು ಆರಾಧಿಸ್ತೇವೆ, ಕೊಂಡಾಡುತ್ತೇವೆ, ಮಹಿಮೆ ಪಡಿಸ್ತೇವೆ. ನಿನ್ನ ನಾಮವನ್ನು ನಾವು ಮೇಲೆ ಕೆತ್ತುತ್ತೇವೆ. ನೀನೊಬ್ಬನೇ ಯೋಗ್ಯನಾಗಿದ್ದೀಯಾ ಕರ್ತನೆ. ಈ ದಿನವನ್ನು ಕರ್ತನೆ ನಿನ್ನ ಮಹಿಮೆಗೋಸ್ಕರವಾಗಿ ನಾವು ಉಪಯೋಗಿಸುವಂತೆ ನಮಗೆ ಜ್ಞಾನವನ್ನು, ಕೃಪೆಯನ್ನು ಅತ್ಯಧಿಕವಾಗಿ ಅನುಗ್ರಹಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಈ ಒಂದು IBM ವೇದಿಕೆಗಾಗಿ ಸ್ತೋತ್ರ. ಇದರಲ್ಲಿ ಕಲಿಯುವಂತೆಲ್ಲಾ ಪ್ರಿಯ ಸೇವಕರು, ಸಹೋದರ ಸಹೋದರಿಯರಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಪ್ರತಿಯೊಬ್ಬರನ್ನು ಅವರ ಸೇವಾ ಕ್ಷೇತ್ರಗಳಲ್ಲಿ ನೀನಿದು ಕರ್ತನೆ ಅವರನ್ನು ಉದ್ಧಾರ ಮಾಡು. ನಿನ್ನ ಸೇವೆಯಲ್ಲಿ ಅತ್ಯಧಿಕವಾಗಿ ಉಪಯೋಗ ಮಾಡು. ಜ್ಞಾನ ವಿವೇಕಗಳನ್ನು, ವಾಕ್ಯದ ಜ್ಞಾನವನ್ನು ಅನುಗ್ರಹಿಸು. ಇದರಲ್ಲಿ ಚೆನ್ನಾಗಿ ಕಲಿತುಕೊಂಡು ಅನೇಕರಿಗೆ ಆಶೀರ್ವಾದದ ನಿಧಿಗಳಾಗಿ ನಿಂತುಕೊಳ್ಳುವಂತೆ ಅವರನ್ನು ಬಲಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹೀಗೆ ಕರ್ತನೆ IBM ಮಿನಿಸ್ಟ್ರೀಸ್ ಅನ್ನು ಪ್ರೊಫೆಸರ್ ಜಾನ್ ಅವರನ್ನು, ಅವರ ಕುಟುಂಬವನ್ನು, ಸೇವೆಯನ್ನು ಕೂಡ ಆಶೀರ್ವಾದ ಮಾಡಿಕರ್ತನೆ. ಇದರಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ನಡೆಯುವಂತೆಲ್ಲ ತರಗತಿಗಳನ್ನು ಕೂಡ ಆಶೀರ್ವಾದ ಮಾಡಿ ನಾವು ಪ್ರಾರ್ಥಿಸ್ತೇವೆ. ಇದನ್ನ ಬೆಳಗಿನ ಮಧ್ಯದಲ್ಲಿ ಕರ್ತನೆ ಬಂದಿರುವಂತ ಪ್ರೊಫೆಸರ್ ಬೆನಿಯವರಿಗೋಸ್ಕರ ಸ್ತೋತ್ರ. ಅವರನ್ನು, ಅವರ ಕುಟುಂಬ ಸೇವೆನ ಆಶೀರ್ವಾದ ಮಾಡು. ನಮ್ಮ ಮಧ್ಯದಲ್ಲಿ ಕರ್ತನೆ ಅವರು ಬೋಧಿಸುವಾಗ ನಮ್ಮ ಸಂಗಡ ಕರ್ತನೆ ಮಾತನಾಡು, ಕಲಿಸು, ಬೋಧಿಸು ಮತ್ತು ನಿನ್ನ ಆತ್ಮನ ತೋಟಿಗೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ಮಹಿಮೆ ಘನತೆ ನಾವು ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೆನ್. All right, thank you, Pastor Benny. Good morning. Sir, good morning, sir. Good morning, sir. How are you doing, sir? Yeah, doing good, sir. Fine, thank you. How about you? Yeah, we are doing good, sir. And I think we can start. Okay, sir. We have just prayed. Sure, sir. Let's start. Yeah, ಎಲ್ಲರಿಗೂ ಶುಭೋದಯ. ದಯಮಾಡಿ ಎಲ್ಲರೂ ಒಂದ್ಸಲ ಮ್ಯೂಟ್ ಮಾಡ್ಕೊಳ್ಳಿ, ಒಂದ್ ವೇಳೆ ಮ್ಯೂಟ್ ಆಗಿದ್ರೆ. ಇವತ್ತಿನ ಕ್ಲಾಸ್ ಜಸ್ಟ್ 1 hour ಮಾತ್ರ ಇರುತ್ತೆ. 6 ಗಂಟೆಗೆ ನಾವು ಮುಗಿಸ್ತಾ ಇದ್ದೇವೆ. ಯಾಕಂದ್ರೆ ಜಾನ್ ಸರ್ಗೆ ಸ್ಪೆಷಲ್ ಕ್ಲಾಸಸ್ ಇದೆ. ಅವರು ಸೇಮ್ ಲಿಂಕ್ ಅಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕಿದ್ದಾರೆ. ಸೊ ಈ ಸಮಯನು ನಾನು ಬೆನಿ ಸರ್ ಹೋಗ್ತಾ ಇದ್ದೇನೆ. ಬೆನಿ ಸರ್, ಓವರ್ ಟು ಯು ಸರ್. Good morning, everyone, and it's a great privilege to have this morning studying Pauline epistles. ಎಲ್ಲರಿಗೂ ಶುಭೋದಯ. ಪೌಲನ ಪತ್ರಿಕೆಗಳ ಅಧ್ಯಯನಕ್ಕಾಗಿ ನಿಮ್ಮನ್ನು ನಾನು ಮತ್ತೆ ಕರೆಯುತ್ತೇನೆ. ಈ ವಾಕ್ಯದ ಅಧ್ಯಯನ, ಈ ಪುಸ್ತಕದ ಒಂದು ಅಧ್ಯಯನವು ನಿಜವಾಗಿಯೂ ಆಶೀರ್ವಾದಕರವಾಗಿದೆ ಎಂಬುದನ್ನು ನಾನು ನೆನೆಸ್ತೇನೆ. And now in this morning we are going to discuss 1 Corinthians chapter 9 on. ಈ ದಿನದ 1ನೇ ಕೊರಿಂಥದ 9ನೇ ಅಧ್ಯಾಯದಿಂದ ನಾವು ಪ್ರಾರಂಭಿಸಲಿಕ್ಕಿದ್ದೇವೆ ನಮ್ಮ ಅಧ್ಯಯನವನ್ನು. So we have seen we have discussed till chapter 8, and we have discussed various issues in every chapter. ಇದುವರೆಗೂ 8ನೇ ಅಧ್ಯಾಯದವರೆಗೂ ಅನೇಕ ಕೊರಿಂಥ ಪಟ್ಟಣದ ಸಭೆಯಲ್ಲಿದ್ದಂತ ಅನೇಕ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಪರಿಹಾರ, ಪೌಲನು ಹೇಗೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಎಂಬುದರ ವಿಷಯವಾಗಿ ಅಧ್ಯಯನ ಮಾಡ್ತಾ ಬಂದಿದ್ದೇವೆ. We talked about suing a brethren or fighting and going to a pagan court for clearing the issues. So Paul was talking about judging the world and judging the angels. So you people are called, and you will be judging the angels in the millennial kingdom. So you should not be suing your brethren, or you should not
take your issues to the pagan court. We saw that one in chapter number 6. 6ನೇ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾದಂತ ಸಾರಾಂಶವಾಗಿ ನಾವು ನೋಡಿಕೊಳ್ಳುವುದಾದ್ರೆ, ಕ್ರೈಸ್ತರು ಅಥವಾ ವಿಶ್ವಾಸಿಗಳು ಕ್ರೈಸ್ತರಲ್ಲದವರ ಮುಂದೆ ತಮ್ಮ ವ್ಯಾಜ್ಯಗಳನ್ನು ತೆಗೆದುಕೊಂಡು ಹೋಗಿ ನ್ಯಾಯ ತೀರ್ಪಿಗಾಗಿ ಅವರ ಮುಂದೆ ನಾವು ನಿಂತುಕೊಳ್ಳಬಾರದು. ಯಾಕೆಂದ್ರೆ ನಮ್ಮ ವ್ಯಾಜ್ಯಗಳನ್ನು ನಮ್ಮಲ್ಲಿಯೇ ಸರಿಪಡಿಸಿಕೊಳ್ಳಬೇಕಾಗಿದೆ. ಯಾಕೆಂದ್ರೆ ಒಂದಿನ ಬರುತ್ತೆ ನಾವು ಅನ್ಯ ಜನಗಳಿಗೆ ತೀರ್ಪು ಮಾಡುವಂತವರಾಗಿದ್ದೇವೆ ಮತ್ತು ದೇವದೂತರಿಗೂ ಕೂಡ ತೀರ್ಪು ಮಾಡುವೆವೆಂಬುದಾಗಿ ವಾಕ್ಯ ಭಾಗ ನಮಗೆ ತಿಳಿಸ್ತಾ ಇದೆ. ಆದ ಕಾರಣ ಕ್ರೈಸ್ತರು ತಮ್ಮ ವ್ಯಾಜ್ಯಗಳನ್ನು ತಮ್ಮಲ್ಲಿಯೇ ಸರಿಪಡಿಸಿಕೊಳ್ಬೇಕು. ಅವಿಶ್ವಾಸಿಗಳ ಮಧ್ಯದಲ್ಲಿ ನ್ಯಾಯ ತೀರ್ಪಿನ ಮುಂದೆ ನಿಂತುಕೊಳ್ಳುವಂಥದ್ದು ಸರಿಯಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. And then by the end of chapter number 6, Paul says, glorify God in body and spirit. ಮತ್ತೆ 6ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಪೌಲನು ತಿಳಿಸ್ತಾ ಇದ್ದಾನೆ, ನಿಮ್ಮ ಆತ್ಮದಲ್ಲಿಯೂ ಮತ್ತು ನಿಮ್ಮ ದೇಹದಲ್ಲಿಯೂ ಕರ್ತನನ್ನು ಮಹಿಮೆ ಪಡಿಸಿರಿ. ನೀವು ಕರ್ತನಿಂದ ಕೊಳ್ಳಲ್ಪಟ್ಟವರಾದ ಕಾರಣ ಕರ್ತನನ್ನು ಮಹಿಮೆ ಪಡಿಸಿರಿ ಎಂಬುದಾಗಿ. And in verse number 19 and 20, he says that your body is the temple of the Holy Spirit. We discussed that one in the previous class, that we are not our ownership. We are not our owners. It is God the Spirit is the owner of our body. ನಾವು ನೋಡಿಕೊಂಡಿದ್ದೇವೆ, ನಮ್ಮ ಈ ದೇಹ ಎಂಬತಕ್ಕಂಥದ್ದು ಕರ್ತನು ತನ್ನ ಸ್ವರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿರುವ ಕಾರಣ ನಾವು ನಮ್ಮ ಸ್ವಂತ ಸ್ವತ್ತಲ್ಲ, ನಾವು ಕರ್ತನಿಗೆ ಸಂಬಂಧಪಟ್ಟವರು. ಕರ್ತನು ನಮಗೆ ಮಾಲೀಕನಾಗಿದ್ದಾನೆ. ಆದ ಕಾರಣ ಈ ದೇಹದ ಮೂಲಕ ಕರ್ತನನ್ನು ನಾವು ಮಹಿಮೆ ಪಡಿಸಬೇಕು. ಯಾಕಂದ್ರೆ ಈ ದೇಹದಲ್ಲಿ ಪವಿತ್ರಾತ್ಮನು ವಾಸಿಸ್ತಾ ಇದ್ದಾನೆ. So in this world, as long as we are living, our body is the temple of the Holy Spirit. The Holy Spirit owns. He is the owner. That means God the Spirit uses our body to glorify Him, and uses our body to do the will of God, and our body must glorify God. So our body should not be for fulfilling our own sinful desires. Our body must be fulfilling the will of God. ಎಲ್ಲಿವರೆಗೂ ವಿಶ್ವಾಸಿ ಈ ಪಾಪದ ಅಥವಾ ಬಿದ್ದು ಹೋದಂತ ಲೋಕದಲ್ಲಿ ಜೀವಿಸ್ತಾ ಇರ್ತಾನೋ ಅಲ್ಲಿವರೆಗೂ ಪ್ರತಿದಿನ ತನ್ನನ್ನು ತಾನು ಕರ್ತನಿಗೆ ಪ್ರತಿಷ್ಠಿಸಿಕೊಳ್ಳಬೇಕಾಗಿದೆ. ಕಾರಣವೇನೆಂದ್ರೆ ಈ ದೇಹದ ಮೂಲಕ ದೇವರು ಮಹಿಮೆ ಹೊಂದಲು ಇಷ್ಟಪಡುವಾತನಾಗಿದ್ದಾನೆ. ಆದ ಕಾರಣ ಈ ದೇಹವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ಪ್ರತಿದಿನ ಈ ದೇಹದ ಮೂಲಕ ಕರ್ತನಿಗೆ ಮಹಿಮೆಯಾಗುವಂತ ರೀತಿಯಲ್ಲಿ ನಡ್ಕೊಳ್ಳುವುದು ಒಳ್ಳೆಯದು ಎಂಬುದಾಗಿ ಪೌಲನು ತಿಳಿಸುತ್ತಾ, ಯಾವುದೇ ಜಾರತ್ವ ಕ್ರಿಯೆಗಳಾಗಲಿ ಪಾಪ ಕೃತ್ಯಗಳಾಗಲಿ ದೇಹದಲ್ಲಿ ನಡೆಯದೆ ಈ ದೇಹವನ್ನು ಕರ್ತನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಬೇಕಾಗಿದೆ. ಯಾಕಂದ್ರೆ ಇದರಲ್ಲಿ ಪವಿತ್ರಾತ್ಮನು ನೆಲೆಗೊಂಡಿದ್ದಾನೆ ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾನೆ. And then in chapter number 7, we talked about the principles of marriage set forth by Apostle Paul. 3ನೇ ಅಧ್ಯಾಯದಲ್ಲಿ ನಾವು ಕ್ಲುಪ್ತವಾಗಿ ನೋಡಿಕೊಂಡಂತ ಸಂಗತಿ ಮದುವೆಯ ಅಥವಾ ವಿವಾಹದ ವಿಷಯದಲ್ಲಿ ಪೌಲನು ಕೊಡುವಂತ ಕೆಲವೊಂದು ತತ್ವ ವಿಷಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. So the very reason for Paul to discuss about the marriage is limited to the context of Corinthian church. ನೋಡ್ಕೊಳ್ಬೇಕು, ಕೊರಿಂಥ ಸಭೆಯವರು ಹಾದು ಹೋಗುತ್ತಾ ಇರ್ತಕ್ಕಂಥ ಸಮಸ್ಯೆಗೆ ಪೌಲನು ಪರಿಹಾರಗಳನ್ನು ಕೊಡ್ತಾ ಇದ್ದಾನೆ. ಸೊ ಅವರ ಒಂದು ಸಂದರ್ಭ ನಮ್ಮ ಸಂದರ್ಭದಲ್ಲಿ ಬಹಳ ವ್ಯತ್ಯಾಸ ಇದೆ. ಸೊ ಆದ ಕಾರಣ ಅದನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಳ್ಳೋಣ. So
as we have already discussed, or as we have already, as I have already mentioned in the previous class, this First and Second Corinthians. Apart from this First and Second Corinthians letter, Paul wrote the first letter to Corinthians, which is not in extent. ನೀವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಬೈಬಲ್ ಇರ್ತಕ್ಕಂಥ ಮೊದಲನೇ ಕೊರಿಂತ ಅಲ್ಲ ಇದು. ಅವನು ಬರೆದಂತ ಮೊದಲನೇ ಕೊರಿಂತದ ಪತ್ರಿಕೆ ಅದು ಅವರಿಗೆ ಅದು ಕಳೆದು ಹೋಗಿದೆ, ಅದು ಅಸ್ತಿತ್ವದಲ್ಲಿ ಇಲ್ಲ ಎಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡುತ್ತೇವೆ. ಆದ್ರೆ ನಮ್ಮ ಬೈಬಲ್ ಇರ್ತಕ್ಕಂಥ ಮೊದಲನೇ ಕೊರಿಂತ ಅದು ಎರಡನೇ ಕೊರಿಂತವಾಗಿದೆ. ಸೊ ಮೊದಲನೇ ಕೊರಿಂತದಲ್ಲಿ ಏನೆಲ್ಲ ಸಂಗತಿಗಳು ಬರೆಯಲ್ಪಟ್ಟಿವೋ ಅವು ನಮಗೆ ಅಷ್ಟು ತಿಳಿದಿಲ್ಲ. So in that letter, Paul was condemning the sexual immorality, and not only that, even in First Corinthians, he was against sexual immorality. So some of the people who are unmarried in the church, they claimed that they were the holy people in the church because they are not married yet. ಬಹುಶಃ ಮೊದಲನೇ ಕೊರಿಂತದ ಪತ್ರಿಕೆ ಪೌಲನು ಬರೆದಾಗ ಯಾವುದೇ ತರವಾದಂತ ಜಾರತ್ವದ ಅಥವಾ ವ್ಯಭಿಚಾರದ ಸಂಗತಿಗಳು ಈ ದೇಹದಲ್ಲಿ ಸಭೆಯಲ್ಲಿ ನಡೆಯಬಾರದು ಎಂಬುದಾಗಿ ಖಂಡಿತವಾಗಿ ಖಂಡಿಸಿ ಪೌಲನು ಹೇಳಿದ್ದಿರಬಹುದು. ಸೊ ಆದರೂ ಕೂಡ ಈ ಕೊರಿಂತ ಸಭೆಯ ವಿಶ್ವಾಸಿಗಳು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಅವರು ಈ ಜಾರತ್ವ ಅಥವಾ ವ್ಯಭಿಚಾರದ ವಿಷಯವನ್ನು ಸಹಿಸಿಕೊಂಡಿದ್ದರು ಸಭೆಯಲ್ಲಿ. 5ನೇ ಅಧ್ಯಾಯದಲ್ಲಿ ಅದಕ್ಕೆ ಅವನು ಬಹಳ ನೇರವಾಗಿ ಖಂಡಿಸಿ ಆ ವ್ಯಕ್ತಿಯನ್ನು ನಾನು ಸೈತಾನನಿಗೆ ಒಪ್ಪಿಸಿಕೊಡುತ್ತಾ ಇದ್ದೇನೆ ಎಂಬ ಪದವನ್ನು ಉಪಯೋಗಿಸ್ತಾ ಇದ್ದೇನೆ. ಅಂದ್ರೆ ಆ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಸೊ ಆದ ಕಾರಣ ಈ 7ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅವರು ಎಲ್ಲೋ ಒಂದು ಕಡೆ ಈ ಒಂದು ಮದುವೆ ಆಗುವಂತದ್ದು ಅದು ನಮ್ಮನ್ನು ಜಾರತ್ವಕ್ಕೆ ಅಥವಾ ವ್ಯಭಿಚಾರಕ್ಕೆ ನಡೆಸಬಹುದು ಎಂಬುದಾಗಿ ತಪ್ಪು ಅಭಿಪ್ರಾಯಗಳು ಇದ್ದವು. ಮದುವೆ ವಿಷಯದಲ್ಲಿ ಮದುವೆ ಆಗಬಹುದು ಆಗಬಾರದು ಎಂಬ ತಪ್ಪು ಅಭಿಪ್ರಾಯಗಳು ಅವರಲ್ಲಿ ಇದ್ದವು. ಅದನ್ನು ಸರಿಪಡಿಸೋದಕ್ಕೋಸ್ಕರವೂ ಕೂಡ ಈ 2ನೇ ಕೊರಿಂತದ ನಮ್ಮ ಬೈಬಲ್ ಇರ್ತಕ್ಕಂಥ ಮೊದಲನೇ ಕೊರಿಂತದ ಪತ್ರಿಕೆಯನ್ನು ಬರೀತಾ ಇದ್ದಾನೆ. So it is because the unmarried people in the church, they claim that they are the holy people in the church. Paul had to say that marriage is not sin, marriage is pure, and if an husband or wife, if they are under the covenant of marriage, they should keep their marriage vows. So that's the reason Paul was talking about the marriage in this chapter. And then we went to chapter number 8. There Paul is discussing about eating the food offered to idols. ಆದ ಕಾರಣ 7ನೇ ಅಧ್ಯಾಯದ ಇಡೀ ಅಧ್ಯಾಯವನ್ನು ನೀವು ಓದಿದ್ರೆ ಅರ್ಥ ಆಗುತ್ತೆ. ಕೆಲವು ಕೊರಿಂತ ಸಭೆಯ ವಿಶ್ವಾಸಿಗಳ ಒಂದು ತಪ್ಪು ಅಭಿಪ್ರಾಯ ಏನಾಗಿತ್ತಂದ್ರೆ ಮದುವೆ ಆಗದೆ ಹಾಗೆ ಇರುವಂತದ್ದು ಒಳ್ಳೆಯದು, ಒಂದ್ ವೇಳೆ ಮದುವೆ ಆಗಿದ್ರೆ ಪಾಪದಲ್ಲಿ ಇದ್ದ ಹಾಗೆ ಎಂಬುದಾಗಿ ತಪ್ಪು ಪರಿಕಲ್ಪನೆಗಳು ಅವರಲ್ಲಿತ್ತು. ಸೊ ಆದ ಕಾರಣ ಅದನ್ನು ಸರಿಪಡಿಸ್ತಾ ಇದ್ದಾನೆ. ಮದುವೆಯು ಮದುವೆ ಆಗುವಂತದ್ದು ಪಾಪವಲ್ಲ, ಅಥವಾ ಮದುವೆ ಆಗದೆ ಇರುವಂತದ್ದು ಕೂಡ ಪಾಪವಲ್ಲ. ಸೊ ಎಂಬುದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಮತ್ತೆ ನಾವು 8ನೇ ಅಧ್ಯಾಯಕ್ಕೆ ಬರುವಾಗ ಪೌಲನು ಒಂದು ಹೊಸ ವಿಷಯವನ್ನು ತಿಳಿಸುತ್ತಾ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಮಾತನಾಡ್ತಾ ಇದ್ದಾನೆ. And there Apostle Paul is coming to the conclusion that idols are nothing. They have no life in them. They are just a stone. So you don't have any problem in eating food offered to idols. But whatever you do, you have to be sensitive to the conscience. If your conscience says that it is not right, then don't do it, because
if your conscience is not going in harmony with what you are doing, then your deed is without faith. So your action will give you a kind of guilt. So don't do that. And then second reason he says is that you have to be considering the weaker brethren, so that you don't make him guilty by your action. ಸೊ ಪೌಲನು ತಿಳಿಸ್ತಾ ಇರ್ತಕ್ಕಂಥ ವಿಷಯ ಅಂದ್ರೆ ಜಗತ್ತಿನಲ್ಲಿ ವಿಗ್ರಹವು ಏನೂ ಅಲ್ಲ ಎಂಬುದಾಗಿ ಅವರ ಮುಂದೆ ಪ್ರತಿಪಾದಿಸ್ತಾ ಇದ್ದಾನೆ. ಸೊ ವಿಗ್ರಹವು ಏನೂ ಅಲ್ಲವಾಗಿರುವ ಕಾರಣ ನೈವೇದ್ಯಕ್ಕೆ ಮಾಡಿದಂತ ಆಹಾರ ಪದಾರ್ಥಗಳು ಒಂದು ವೇಳೆ ನಿಮ್ಮ ಮುಂದೆ ಬರುವುದಾದ್ರೆ, ಅವುಗಳನ್ನು ತೆಗೆದುಕೊಡಬೇಕಂತ ಪ್ರಮೇಯ ಬರುವುದಾದ್ರೆ ಎರಡು ವಿಷಯಗಳನ್ನು ಗಮನಿಸಬೇಕೆಂಬುದಾಗಿ 8ನೇ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾನೆ. ಮೊದಲನೇದಾಗಿ ನಿಮ್ಮ ಮನಸ್ಸಾಕ್ಷಿ ಬಲಹೀನವಾಗಿದ್ದರೆ, ಅದನ್ನು ತೆಗೆದುಕೊಂಡರೆ ನನಗೇನಾದರೂ ಆಗಬಹುದು ಎಂಬುದಾಗಿ ನಿಮ್ಮ ಮನಸ್ಸಾಕ್ಷಿ ಬಲಹೀನವಾಗಿದ್ದರೆ, ಮನಸ್ಸಾಕ್ಷಿ ಬಲಹೀನವಾದ ಕಾರಣ ತೆಗೆದುಕೊಳ್ಳದೆ ಇರುವಂತದ್ದು ಒಳ್ಳೆಯದು. ಒಂದು ವೇಳೆ ಇನ್ನೊಂದು ಕಡೆಗೆ ನಿಮ್ಮ ಜೊತೆಲಿರ್ತಕ್ಕಂತ ಒಬ್ಬ ವಿಶ್ವಾಸಿ, ಆತನ ನಂಬಿಕೆಯೂ ಕೂಡ ಬಲಹೀನವಾಗಿದ್ದರೆ, ತೆಗೆದುಕೊಳ್ಳುವುದರ ಮೂಲಕವಾಗಿ ನನಗೇನಾದರೂ ಆಗಬಹುದು ಎಂಬುದಾಗಿ ಅವನ ಮನಸ್ಸಿನಲ್ಲಿ ಕೂಡ ಮನಸ್ಸಾಕ್ಷಿ ಬಲಹೀನವಾಗಿದ್ದರೆ, ಅವನ ನಂಬಿಕೆಗಾಗಿ ಅದನ್ನು ಬಿಟ್ಟು ಬಿಡುವುದು ಒಳ್ಳೆಯದು. ನಿಮಗೆ ಮನಸ್ಸಾಕ್ಷಿ ದೃಢವಾಗಿದ್ದರೆ, ಒಂದು ವೇಳೆ ಬಲಹೀನನಾದಂತ ವಿಶ್ವಾಸಿ ನಿಮ್ಮ ಮಧ್ಯದಲ್ಲಿ ಇಲ್ಲವಾಗಿದ್ದರೆ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂಬುದಾಗಿ 8ನೇ ಅಧ್ಯಾಯದಲ್ಲಿ ಆ ವಿಷಯಗಳನ್ನು ಪೌಲನು ತಿಳಿಸ್ತಾ ಇದ್ದಾನೆ. And then now we are entering into chapter number 9. There Paul is defending his apostleship. ಈಗ ನಾವು 9ನೇ ಅಧ್ಯಾಯಕ್ಕೆ ಬರುವಾಗ ಪೌಲನು ತನ್ನ ಅಪೋಲಸ್ತತ್ವವನ್ನು ಪ್ರತಿಪಾದಿಸ್ತಾ ಇದ್ದಾನೆ. So in defense of his apostleship, in chapter number 9 verse 1 down to verse 18, he gives the pattern of self-denial that he practiced in his own life. ದೇವವಚನ 1ರಿಂದ 18ರವರೆಗೆ ನೀವು ಗಮನಿಸಿದ್ರೆ ಪೌಲನು ಹೇಗೆ ತನ್ನ ಸ್ವಂತ ಜೀವಿತದಲ್ಲಿ ತನ್ನನ್ನು ತಾನು ನಿರಾಕರಿಸಿದಂತ ಜೀವಿತವನ್ನು ಹೇಗೆ ಜೀವಿಸಿದನು ಎಂಬುದರ ವಿಷಯವಾಗಿ ತನ್ನ ಅಪೋಲಸ್ತತ್ವವನ್ನು ಅವರ ಮುಂದೆ ಪ್ರತಿಪಾದಿಸ್ತಾ ಇದ್ದಾನೆ. So in this 18 verses, he just talks about how he was among the Corinthian church. While establishing the Corinthian church, he was working with his own hands and for the cause of Christ, for preaching the gospel of Jesus Christ to the Corinthian city. So he was working with his own hands. So he was telling, do we have no right to eat and drink? In verse number 4 of chapter 9, do we have no right to take along a believing wife, as do also the other apostles, the brothers of the Lord and Cephas? Or is it only Barnabas and I who have no right to refrain from work? So he just was telling, he was working, and it is, even though it is it is good for the minister of God to be fed by the people whom he serves. Apostle Paul did not take money from Corinthian church, rather he worked along with a couple who came from Rome, Aquila and Priscilla. So he was just saying that he was working while he was in Corinthian city. ಇಲ್ಲಿ ತನ್ನ ಅಪೋಲಸ್ತತ್ವವನ್ನು ಪೌಲನು ಪ್ರತಿಪಾದಿಸುವಾಗ ಅವರ ವಿಷಯವಾಗಿ ಹೇಳ್ತಾನೆ, 4ನೇ ವಚನ, ಅನ್ನಪಾನಗಳಿಗೆ ನನಗೆ
ನಮಗೆ ಹಕ್ಕಿಲ್ಲವೇ? ಕ್ರೈಸ್ತ ಸಹೋದರಿಯಾಗಿರುವ ಹೆಂಡತಿಯನ್ನು ಕರಕೊಂಡು ಸಂಚರಿಸುವುದಕ್ಕೆ ಮಿಕ್ಕಾದ ಅಪೊಸ್ತಲರಂತೆ ಕರ್ತನ ತಮ್ಮಂದಿರಂತೆಯೂ ಕೇಫನಂತೆಯೂ ನಮಗೆ ಹಕ್ಕಿಲ್ಲವೇ? ಅಥವಾ ಕೈ ಕೆಲಸವನ್ನು ಮಾಡದೆ ಜೀವಿಸುವುದಕ್ಕೆ ನನಗೂ ಬರ್ನಾಬನಿಗೂ ಮಾತ್ರ ಹಕ್ಕಿಲ್ಲವೇನು? ಅಂದ್ರೆ ಹೇಳ್ತಾ ಇದ್ದಾನೆ, ನಮ್ಮ ಸ್ವಂತ ಕೈ ಕೆಲಸಗಳಿಂದ ನಾವು ದುಡಿದು ಸೇವೆ ಮಾಡಿದ್ದೇವೆ, ನಿಮ್ಮ ಅನ್ನಪಾನಗಳ ಮೇಲೆ ನಾವು ಹಾತುಕೊಳ್ಳಲಿಲ್ಲ. ಅಂದ್ರೆ ತನ್ನ ಸೇವಾ ಜೀವಿತದ ಕೆಲವೊಂದು ಕೆಲವೊಂದು ಪ್ರಿನ್ಸಿಪಲ್ಸ್ ನ ಪೌಲನು ನಮಗೆ ತಿಳಿಸ್ತಾ ಇದ್ದಾನೆ. ಅದೇನೆಂದ್ರೆ ನಾವು ನಿಮ್ಮ ಮೇಲೆ ಹಾತುಕೊಳ್ಳಿಲ್ಲ ಅನ್ನಪಾನಗಳಿಗೆ, ನಮ್ಮ ಸ್ವಂತ ಕೈ ಕೆಲಸದಿಂದ ದುಡಿದು ನಿಮ್ಮ ಮಧ್ಯದಲ್ಲಿ ನಾವು ನಿಸ್ವಾರ್ಥದಿಂದ ಸೇವೆ ಮಾಡಿದ್ದೇವೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. So it is not that Apostle Paul was continually engaging in the work, rather he was working for the gospel. He was working with his own hands, and he preached the gospel to the Corinthian church. So when the gift came from Philippian church, when he received some money for his survival, he just dropped his work and he totally engaged in the gospel work. ಸಾರಿ ವಿಶ್ವಾಸಿಗಳು ಅಂದ್ರೆ ಫಿಲಿಪ್ಪಿ ಸಭೆಯ ವಿಶ್ವಾಸಿಗಳಾಗಲಿ ಅಥವಾ ಬೇರೆ ಬೇರೆ ಸಭೆಯ ವಿಶ್ವಾಸಿಗಳು ಇವನಿಗೆ ಹಣ ಕಳಿಸಿಕೊಡುವುದರ ಮೂಲಕವಾಗಿ ಸುವಾರ್ಥ ಸೇವೆಗೋಸ್ಕರವಾಗಿ ಬೆಂಬಲವಾಗಿ ನಿಂತಿದ್ದರು. ಆಗ ಅವನು ಅದನ್ನು ಕೂಡ ಸೇವೆಗೋಸ್ಕರವಾಗಿ ಉಪಯೋಗಿಸ್ತಾ ಇದ್ದ. ಆದ್ರೂ ಕೂಡ ತನ್ನ ಸ್ವಂತ ಕೈ ಕೆಲಸಗಳನ್ನು ಅವನು ಬಿಡದೆ ಅದರ ಮೂಲಕವಾಗಿ ತನ್ನನ್ನು ಸೇವೆಯಲ್ಲಿ ಬೆಂಬಲಿಸಿಕೊಳ್ತಾ ಇದ್ದ. ಸೊ ಕೆಲವು ಸಾರಿ ತನ್ನ ಸ್ವಂತ ಕೈ ಕೆಲಸಗಳ ಮೂಲಕವಾಗಿ ದುಡಿದಂತ ಹಣವನ್ನು ಸೇವೆಗೋಸ್ಕರವಾಗಿ ಆಗ್ತಾ ಇದ್ದ. ಇನ್ನು ಕೆಲವು ಸಾರಿ ಬೇರೆ ಸಭೆಗಳು ಅವನಿಗೆ ಬೆಂಬಲವಾಗಿ ಕೊಟ್ಟಂತ ಹಣದ ಮೂಲಕವಾಗಿ ತನ್ನ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದ. ಸೊ ಇದಕ್ಕೆ ಕೊರಿಂಥದವರಿಗೆ ಹೇಳ್ತಾ ಇದ್ದಾನೆ, ಅನ್ನಪಾನಗಳಿಗೆ ನಮಗೆ ಹಕ್ಕಿಲ್ಲವೇ? ನಿಮ್ಮ ಹತ್ರ ಬೇಕಾದ್ರೆ ನಾವು ಕೇಳ್ಬೋದು, ಯಾಕೆ ನಮಗೆ ಹಕ್ಕಿದೆ. ಆದ್ರೂ ಕೂಡ ನಿಸ್ವಾರ್ಥತೆಯಿಂದ ನಮ್ಮ ಸ್ವಂತ ಕೈ ಕೆಲಸಗಳಿಂದ ಕೆಲಸ ಮಾಡಿ ನಿಮ್ಮ ಮಧ್ಯದಲ್ಲಿ ನಾವು ಸೇವೆ ಮಾಡಿದ್ದೇವೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. And then he just talked about how he served everyone in Corinthian city, Corinth, the city of Corinth. He started saying that he served all men. From verse number 19 to 23, he says that he became as weak, and he was like in order to win the people, he just mingled with them, in the sense for Jews he became as Jew, and for Greeks he became as a Greek, and he just poured himself for the gospel. ಸುವಾರ್ಥ ಸೇವೆಗೋಸ್ಕರವಾಗಿ ಪೌಲನು ಹೇಳ್ತಾನೆ, ತನ್ನನ್ನು ಎಲ್ಲಾ ಒಂದು ಸಂದರ್ಭಗಳಿಗೆ ಸರಿ ಹೋಗುವಂತೆ ಮಾಡಿಕೊಂಡನು ಎಂಬುದಾಗಿ ನೋಡ್ತೇವೆ. ಸ್ವತಂತ್ರರಾಗಿದ್ದರೂ ಹೆಚ್ಚು ಜನರು ಸಂಪಾದಿಸಿಕೊಳ್ಳಬೇಕೆಂಬುದೇ ನನ್ನ ಒಂದು ಆಶೆಯಾಗಿದೆ ಎಂಬುದಾಗಿ ವ್ಯಕ್ತಪಡಿಸುತ್ತಾ, ಯಹೂದ್ಯರನ್ನು ಸಂಪಾದಿಸಿಕೊಳ್ಳೋದಕ್ಕೋಸ್ಕರವಾಗಿ ಯಹೂದ್ಯನಾದೆ, ಮತ್ತು ನಾನು ನಿಯಮಗಳಿಗೆ ಅಧೀನನಲ್ಲವಾದರೂ ನಿಯಮಗಳಿಗೆ ಅಧೀನರಾದವರನ್ನು ಸಂಪಾದಿಸಿಕೊಳ್ಳೋದಕ್ಕಾಗಿ ಅವರಿಗೋಸ್ಕರ ನಿಯಮಗಳಿಗೆ ಅಧೀನನಂತಾದೆ. ಅಂದ್ರೆ ಸುವಾರ್ಥ ಸೇವೆಯಿಂದ ಜನರನ್ನು ಕರ್ತನಿಗೋಸ್ಕರ ಸಂಪಾದಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅವರಂತೆಯೇ ನಾನು ಆದೆ ಎಂಬುದಾಗಿ ತನ್ನ ಸೇವೆಯ ಇನ್ನೊಂದು ನಿಯಮವನ್ನು ಪೌಲನು ತಿಳಿಸ್ತಾ ಇದ್ದಾನೆ. So the reason why he did not take money from Corinth is not that he should not take, and also the reason why he was just pouring himself and for the people, and he made himself a servant to all. The reason why he did is that he was striving for a crown. That's what we see in verse number 24 to 27. His desire and he is something different from the normal person. He was striving for the crown, and that crown is also not
perishable crown, it's an imperishable crown he was striving for. So he was not considering anything. He was not considering receiving something from Corinthian church in returns, but his return is all heavenly. That's what he says. ನೋಡಿ, ಒಂದು ವೇಳೆ ಕೊರಿಂಥಸ್ ಪಟ್ಟಣದ ಸಭೆಯವರು ಇವನಿಗೆ ಸುವಾರ್ಥ ಸೇವೆಯಲ್ಲಿ ಹಣದ ಮೂಲಕ ಬೆಂಬಲಿಸಿ ಇವನಿಗೆ ಸಹಾಯ ಮಾಡಿದ್ದಾರೋ ಇಲ್ಲವೋ, ಮತ್ತೆ ಇವನು ಯಾಕೆ ನನ್ನ ಸ್ವಂತ ಕೈ ಕೆಲಸಗಳಿಂದ ಕೆಲಸ ಮಾಡಿ ನಿಮ್ಮ ಮಧ್ಯದಲ್ಲಿ ಸೇವೆ ಮಾಡಿದ್ದೇನೆ ಎಂಬುದಾಗಿ ಹೇಳುತ್ತಾ, ಮತ್ತೆ ಇನ್ನೊಂದು ಕಡೆ ನಾನು ನನ್ನ ಸುವಾರ್ಥ ಸೇವೆಯಲ್ಲಿ ಮಾಡುವಂತದ್ದೆಲ್ಲವೂ ಜನರನ್ನು ಕರ್ತನಿಗೋಸ್ಕರ ಸಂಪಾದಿಸಬೇಕೆಂಬುದಾಗಿ ಶ್ರಮೆ ಪಡ್ತಾ ಇದ್ದಾನೆ ಎಂಬುದಾಗಿ ಹೇಳುವುದಕ್ಕೆ ಕಾರಣ ಏನಂದ್ರೆ, ಅವನ ಮುಂದೆ ಇದ್ದಂತ ಒಂದು ಕಿರೀಟದ ಒಂದು ಆಶಯ. ಸೊ 24ನೇ ವಚನ ನೀವು ನೋಡ್ತೀರಾ, ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ, ಮತ್ತೆ ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ ಓಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದರಲ್ಲಿ ಓಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಕಿರೀಟವನ್ನು ಹೊಂದುವುದಕ್ಕೋಸ್ಕರವಾಗಿ ಸಾಧನೆ ಮಾಡ್ತಾರೆ. ಆದ್ರೆ ನಾವಾದರೂ ಬಾಡಿ ಹೋಗದ ಕಿರೀಟವನ್ನು ಹೊಂದುವುದಕ್ಕೋಸ್ಕರವಾಗಿ ಸಾಧನೆ ಮಾಡುವುದಾಗಿದ್ದೇವೆ. ಅಂದ್ರೆ ಅವನ ಮುಂದೆ ಇದ್ದಂತ ಒಂದು ಆಶೆ ಏನಂದ್ರೆ, ನಾನು ಏನೇ ಸುವಾರ್ಥ ಸೇವೆಯಲ್ಲಿ ಮಾಡಿದ್ರು ನನ್ನ ಮುಂದೆ ಕರ್ತನಿಂದ ನನಗೆ ಶ್ಲಾಘನೆ ಬರಬೇಕು, ಕರ್ತನಿಂದ ಆ ಒಂದು ಬಾಡಿ ಹೋಗದ ಕಿರೀಟವನ್ನು ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ, ಕರ್ತನನ್ನು ಮೆಚ್ಚುಗೆ ಪಡಿಸೋದಕ್ಕೋಸ್ಕರವಾಗಿ ಮಾಡುತ್ತೇನೆ ಹೊರತು ನಿಮ್ಮಿಂದ ಸಪೋರ್ಟ್ ಬರುತ್ತೋ ಇಲ್ಲವೋ ಅದರ ಮೇಲೆ ನಾನು ಹಾಕಿಕೊಂಡಿಲ್ಲ. ನನ್ನ ಸೇವೆಯನ್ನು ನಿಸ್ವಾರ್ಥತೆಯಿಂದ ಮಾಡ್ತಾ ಇದ್ದೇನೆ ಎಂಬುದಾಗಿ ಅವರ ಮುಂದೆ ತನ್ನ ಹೃದಯವನ್ನು ಬಿಚ್ಚಿ ವ್ಯಕ್ತಪಡಿಸ್ತಾ ಇದ್ದಾನೆ. And then we go to chapter number 10. ಎಲ್ಲ ಸಂಗತಿಗಳನ್ನು ಅವನು ಮಾತನಾಡಿದ ಮೇಲೆ ಈಗ ನಾವು 10ನೇ ಅಧ್ಯಾಯಕ್ಕೆ ನಾವು ಬರೋಣ. In this chapter number 10, Paul is dealing with the issue of idolatry. 10ನೇ ಅಧ್ಯಾಯದಲ್ಲಿ ಪೌಲನು ವಿಗ್ರಹಾರಾಧನೆಯನ್ನು ಕುರಿತು ಮತ್ತೆ ಆ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದಾನೆ. So he was asking Corinthian church to flee from idolatry. ಇಲ್ಲಿ ಕೊರಿಂಥ ಸಭೆಗೆ ಕೇಳ್ಕೊಳ್ತಾ ಇದ್ದಾನೆ, ನೀವೇನ್ ಮಾಡ್ಬೇಕಂದ್ರೆ ವಿಗ್ರಹಾರಾಧನೆಯನ್ನು ಬಿಟ್ಟು ಓಡಿ ಹೋಗಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. So for that he gave an illustration of Old Testament example of ancient Israel. ಇದನ್ನು ವಿವರಿಸುವುದಕ್ಕೋಸ್ಕರವಾಗಿ ಹಳೆ ಒಡಂಬಡಿಕೆಯ ಇಸ್ರಾಯೇಲರ ಉದಾಹರಣೆಯನ್ನು ತೆಗೆದುಕೊಂಡು ಮಾತನಾಡ್ತಾ ಇದ್ದಾನೆ. ಯಾಕೆ ನಾವು ವಿಗ್ರಹಾರಾಧನೆಯನ್ನು ಬಿಟ್ಟು ಓಡಿ ಹೋಗ್ಬೇಕೆಂಬುದನ್ನು ವಿವರಿಸುವುದಕ್ಕೋಸ್ಕರವಾಗಿ ಇಸ್ರಾಯೇಲರ ದೃಷ್ಟಾಂತವನ್ನು ತೆಗೆದುಕೊಂಡು ಮಾತನಾಡ್ತಾ ಇದ್ದಾನೆ. He talks about the Israel's 40 years journey between Egypt and Canaan. ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಅದರ ಮಧ್ಯಭಾಗದ 40 ವರ್ಷಗಳ ಇಸ್ರಾಯೇಲರ ಪ್ರಯಾಣವನ್ನು ಕುರಿತು, ಅಲ್ಲಾದಂತೆ ಎಲ್ಲಾ ಅನುಭವಗಳನ್ನು ಕುರಿತು ಈ ಭಾಗದಲ್ಲಿ ಮಾತನಾಡ್ತಾ ಇದ್ದಾನೆ. So his point is that he was saying the nation Israel, they misused the freedom and fell into idolatry and immorality and rebelliousness. So Paul is emphasizing the point that you Corinthian church should not misuse the freedom. If you misuse the freedom and become overconfident, you have a danger of falling into idolatry. So flee from idolatry. That's what Paul says. ವಿಗ್ರಹಾರಾಧನೆಯನ್ನು ಬಿಟ್ಟು ಓಡಿ ಹೋಗಿರಿ ಎಂಬುದಾಗಿ ಪೌಲನು ತಿಳಿಸುವಾಗ ಇಸ್ರಾಯೇಲರ
ದೃಷ್ಟಾಂತವನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾನೆ. ಅವರು ಐಗುಪ್ತ ದೇಶದಿಂದ ವಿಮೋಚಿಸಲ್ಪಟ್ಟು ಕಾನಾನ್ ದೇಶಕ್ಕೆ ಹೋಗುವುದಕ್ಕೆ ಮುಖ ಮಾಡಿದ್ದರೂ ಕೂಡ ಅವರು ತಮ್ಮ ವಿಗ್ರಹಾರಾಧನೆಗಳನ್ನು ಬಿಡಲಿಲ್ಲ. ಮತ್ತೆ ವಿಗ್ರಹಾರಾಧನೆಗಳ ಕಡೆಗೆ ಅವರು ಹೋಗ್ತಾ ಇದ್ರು. ಆದ ಕಾರಣ ಅವರು ತಮ್ಮ ಸ್ವಾತಂತ್ರ್ಯತೆಯನ್ನು ಮಿಸ್ಯೂಸ್ ಮಾಡಿದ್ರು. ತಮಗೆ ಕೊಡಲ್ಪಟ್ಟಂತ ಸ್ವಾತಂತ್ರ್ಯತೆಯನ್ನು ಸರಿಯಾಗಿ ಅವರು ಉಪಯೋಗಿಸಲಿಲ್ಲ. ತಪ್ಪಾಗಿ ಅವರು ಉಪಯೋಗಿಸಿದ ಕಾರಣ ಭಯಂಕರವಾದಂತ ದೇವರ ಒಂದು ನ್ಯಾಯ ತೀರ್ಪಿನ ಅಡಿಯಲ್ಲಿ ಅವರು ಬರಬೇಕಾಗಿತ್ತು. ಆದ ಕಾರಣ ಕೊರಿಂಥ ಸಭೆಗೆ ಹೇಳ್ತಾ ಇದ್ದಾನೆ, ನೀವು ರಕ್ಷಿಸಲ್ಪಟ್ಟವರು, ವಿಮೋಚಿಸಲ್ಪಟ್ಟವರಾಗಿದ್ದೀರಾ. ಆದ ಕಾರಣ ನಿಮ್ಮ ಸ್ವಾತಂತ್ರ್ಯತೆಯನ್ನು ನಿಮ್ಮ ಸ್ವಂತ ಇಚ್ಛೆಗಳಿಗೋಸ್ಕರವಾಗಿ ಉಪಯೋಗಿಸಬೇಡ್ರಿ, ವಿಗ್ರಹಾರಾಧನೆಯಿಂದ ಬಿಟ್ಟು ಓಡಿ ಹೋಗಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. So this is all about using their freedom. The reason why Paul had to talk about idolatry in this chapter 10 is that many people were identified themselves with the idol and idol worship by going to or by attending the feast in the temple. ನೋಡ್ತೀರಾ, ನೀವು 7ನೇ ವಚನದಲ್ಲಿ ಗಮನಿಸಬಹುದು, ಕೆಲವರು ವಿಗ್ರಹಾರಾಧಕರಾಗಿದ್ದರು ಎಂಬುದಾಗಿ. ಅನೇಕರು ಈ ಒಂದು ವಿಗ್ರಹಾರಾಧನೆಯ ಜೊತೆಗೆ ವ್ಯಭಿಚಾರವನ್ನು ಕೂಡ ನಡೆಸುವಂತವರಾಗಿದ್ರು. ಸೊ ಆದ ಕಾರಣ ನೀವು ಆರಾಧಕರಾಗಬೇಡ್ರಿ ಎಂಬುದಾಗಿ ಇಸ್ರಾಯೇಲರ ಒಂದು ದೃಷ್ಟಾಂತವನ್ನು ತೆಗೆದುಕೊಂಡು ಇವರನ್ನು ಎಚ್ಚರಿಸ್ತಾ ಇದ್ದಾನೆ. ನಿಮ್ಮ ಸ್ವಾತಂತ್ರ್ಯತೆಯನ್ನು, ಕ್ರೈಸ್ತಿಯ ಸ್ವಾತಂತ್ರ್ಯತೆಯನ್ನು ಮಿಸ್ಯೂಸ್ ಮಾಡಬೇಡ್ರಿ ಎಂಬುದಾಗಿ. So the reason why he was talking about idol worship in this chapter is that many started going. Paul says idol is nothing. You don't have to worry about eating the food offered to idols. So they take that freedom and they started participating in the feast, idol feast or temple feast. So Paul says this is wrong. You should not partake in the feast in the temple. I didn't say that you can partake in the feast. Rather, I said you should not worry about eating food offered to idols. This is different. In chapter number 10, Paul's point is not about food offered to idols. Paul's point is that you should not partake in the feast they have in the temple. So participating in the feast is different from eating the food offered to idols. In the Old Testament, when the people of Israel were told to have the feast, by performing the feast, they identified themselves with God Jehovah. So Paul is saying, you people should not go to temple and partake in the feast they have for their idols, because if you do that, you are identifying yourself with the idol worshippers, and you are identifying yourself with idol worship, because that was the huge problem in Corinthian society, because it was full of paganism. ಕೊರಿಂಥ ಪಟ್ಟಣದ ಒಂದು ಸಂದರ್ಭವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ಭಯಂಕರವಾಗಿ ವಿಗ್ರಹಾರಾಧನೆಗಳಿಂದ ಕೂಡಿದಂತ ಒಂದು ಸ್ಥಳವಾಗಿತ್ತು. ಮತ್ತು ಅವರು ಯಾವುದೇ ಆಹಾರವನ್ನು ಹೊರತರುವುದಕ್ಕಿಂತ ಮುಂಚಿತವಾಗಿ ವಿಗ್ರಹಗಳಿಗೆ ಅದನ್ನು ಮೊದಲು ಸಮರ್ಪಣೆ ಮಾಡ್ತಾ ಇದ್ರು. ಎರಡನೇದಾಗಿ ವಿಗ್ರಹಗಳಿಗೆ ಮೊದಲು ಸಮರ್ಪಣೆ ಮಾಡಿದ್ದನ್ನು ಆಮೇಲೆ ಅದು ವಿತರಣೆ ಆಗ್ತಾ ಇತ್ತು. ಸೊ ಆ ಒಂದು ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವಾಗ 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಒಂದು ವೇಳೆ ವಿಗ್ರಹದಲ್ಲಿ ಏನು ಇಲ್ಲ, ಒಂದು ವೇಳೆ ತೆಗೆದುಕೊಳ್ಳುವಂತ ಪ್ರಮೇಯ ಬಂದ್ರೆ ಬಲವಾದಂತ ಮನಸ್ಸಾಕ್ಷಿ ಇದ್ರೆ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದಾಗಿ ಹೇಳ್ತಾನೆ. ಸೊ ಅದಕ್ಕೆ ಕೆಲವೊಂದು ನಿಯಮಗಳನ್ನು 8ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾನೆ. ನಾವು ಆಲ್ರೆಡಿ ಅದನ್ನ ಕಲ್ತಿದ್ದೇವೆ. ಆದ್ರೆ 10ನೇ ಅಧ್ಯಾಯಕ್ಕೆ ಬರುವಾಗ
ಇಲ್ಲಿ ಅದೇ ಒಂದು ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಾ ಇಲ್ಲ. ಇಲ್ಲಿ ಹೇಳುವಂತ ವಿಷಯ ಏನಂದ್ರೆ, ಈ ಕೊರಿಂಥ ಸಭೆಯ ಕೆಲವು ವಿಶ್ವಾಸಿಗಳು ಅವರು ಒಂದು ಕೆಟ್ಟ ಒಂದು ಸಂಸರ್ಗದ ಪರಿಸ್ಥಿತಿಯಲ್ಲಿ ಇದ್ದ ಕಾರಣ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ನೇರವಾಗಿ ಆ ಒಂದು ಅನ್ಯ ಜನರು ಆಚರಿಸುವಂತ ಹಬ್ಬಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ರು. ಮತ್ತು ಅವರ ಹಬ್ಬಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಅವರ ಒಂದು ವಿಗ್ರಹ ಆರಾಧನೆಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಅದು ಅವರಲ್ಲಿ ಪಾಲುಗಾರರಾಗುವಂಥದ್ದು ಒಂದನ್ನು ಪೌಲನು ಗಮನಿಸಿ ಅದರ ವಿಷಯವಾಗಿ ಎಚ್ಚರಿಸ್ತಾ ಇದ್ದಾನೆ. ನೀವು ಅವರಲ್ಲಿ ಸಂಪೂರ್ಣವಾಗಿ ಪಾಲುಗಾರರಾಗ್ತಾ ಇದ್ದೀರಲ್ಲ, ಅದು ತಪ್ಪು. ಅಂದ್ರೆ ಅವರಲ್ಲಿ ಅವರ ಹಬ್ಬಗಳಲ್ಲಿ ಪಾಲುಗಾರರಾಗುವಂಥದ್ದು ಅದನ್ನು ನೀವು ಅವರಲ್ಲಿಯೇ ನೀವು ಗುರುತಿಸಿಕೊಳ್ಳುವಂಥದ್ದನ್ನು ಸೂಚಿಸ್ತಾ ಇದೆ. ಸೊ ಆದ ಕಾರಣ ಇದರ ವಿಷಯದಲ್ಲಿ ಎಚ್ಚರವಾಗಿದೆ. ಈ ವಿಗ್ರಹ ಆರಾಧನೆಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಾ, ಇವುಗಳಿಂದ ಹೊರಗಡೆ ಬರಬೇಕಾಗಿ ಅವರಿಗೆ ಮತ್ತೆ ಈ ವಿಷಯದಲ್ಲಿ ಎಚ್ಚರಿಸ್ತಾ ಇದ್ದಾರೆ. For example, in the Old Testament, people were given to perform the feast. Israel nation were performing different kinds of feast. So only Israel people who embraced Jehovah, they only performed it. They were the part of it. And for example, Christian ordinance, Lord's Supper, just think, can we allow anyone who is non-Christian to partake in the Lord's Supper? No. Because by performing the Lord's Supper or by taking part in the Lord's Supper, we are identifying with our God, with the gospel, and we are proclaiming the gospel. So unbelievers has nothing to do with that. The same kind of feast or sacrifices the temple people as the unbelievers, the pagans, they were performing. Paul is talking about them. You should not take part in their feast and have their food in the temple. You should be careful about that, because if you do that, you are identifying yourself with that idol they worship. As we are performing Lord's Supper, that is different, and this is different. You should not go there. So be careful about how you use your freedom. ನೀವು 18ನೇ ವಚನ ಗಮನಿಸಿ, ವಂಶಕ್ರಮದಿಂದ ಇಸ್ರಾಯೇಲ್ಯರಾಗಿರುವವರನ್ನು ಯೋಚಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಇಸ್ರಾಯೇಲರ ವಿಷಯವಾಗಿ ಮಾತನಾಡ್ತಾ ಇದ್ದಾನೆ. ಅವರು ಯಜ್ಞ ಮಾಡಿದ್ದನ್ನು ತಿನ್ನುವವರು ಯಜ್ಞ ವೇದಿಯೊಡನೆ ಭಾಗಿಗಳಾಗಿದ್ದಾರಲ್ಲವೇ. ಅಂದ್ರೆ ಅವರ ವಿಷಯದಲ್ಲಿ ಹೇಳುತ್ತಾ, ಅವರು ಒಂದು ವೇಳೆ ಯಾವುದೇ ಹಬ್ಬ, ಕರ್ತನು ನೇಮಿಸಿದ ಹಬ್ಬಗಳನ್ನು ಅವರು ಆಚರಿಸುವಾಗ ಅನ್ಯ ಜನಗಳನ್ನು ಅದರಲ್ಲಿ ಸೇರಿಸಿಕೊಳ್ಳುವುದಿಲ್ಲ. ಯಾಕಂದ್ರೆ ಹಬ್ಬಗಳನ್ನು ಆಚರಿಸುವಂತದ್ದು ಕರ್ತನ ಜೊತೆಗೆ ಅವ್ರಿಗಿರ್ತಕ್ಕಂಥ ಗುರುತನ್ನು ಸೂಚಿಸುವಂತದ್ದಾಗಿದೆ. ಮತ್ತೆ ಅನ್ಯ ಜನಗಳು ಆಚರಿಸುವಂತ ಹಬ್ಬಗಳಲ್ಲಿ ಈ ದೇವ ಜನರು ಸೇರಿಕೊಳ್ಳುವಂಥದ್ದು, ಅನ್ಯ ಜನಗಳು ಆರಾಧಿಸುವಂತ ವಿಗ್ರಹ ಆರಾಧನೆಗಳಿಗೆ ತಮ್ಮನ್ನು ತಾವು ಗುರುತು ಮಾಡಿಕೊಂಡಿದ್ದಾರೆ ಎಂಬುದಾಗಿ ಸೂಚಿಸ್ತಾ ಇದೆ. ಅದಕ್ಕೆ ಪೌಲನು ವಿಶೇಷವಾಗಿ ಪಂಕ್ತಿಯನ್ನು ಕುರಿತು ಮಾತನಾಡ್ತಾ ಇದ್ದಾನೆ ಇಲ್ಲಿ. ಅದನ್ನು ಇನ್ನು ವಿವರವಾಗಿ ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾನೆ. ಪಂಕ್ತಿಯನ್ನು ಕುರಿತು ಮಾತನಾಡ್ತಾ ಇದ್ದಾನೆ. ನೋಡಿ, ಕರ್ತನ ಪಾತ್ರೆಗೂ ಮತ್ತು ದೆವ್ವಗಳ ಪಾತ್ರೆಗೂ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿಗೂ ಮತ್ತು ದೆವ್ವಗಳ ಪಂಕ್ತಿ ಇವುಗಳಿಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿ ಊಟ ಮಾಡಲಾರಿ ಎಂದಾಗಿ ಹೇಳ್ತಾ, ಒಂದು ವೇಳೆ ನಾವು ಕರ್ತನ ಪಂಕ್ತಿಯನ್ನು ನಾವು ಆಚರಿಸುವಾಗ ಅದನ್ನು ನಾವು ಅನ್ಯ ಜನಗಳಿಗೆ ನಾವು ಕರೆ ಕೊಡೋದಿಲ್ಲ, ವಿಶ್ವಾಸಿಗಳಿಗೆ ಮಾತ್ರ ಕರೆ ಕೊಡ್ತಿರಲ್ವಾ. ಆದ ಕಾರಣ ಈ ಕೊರಿಂಥ ಸಭೆಯ ಸಮಸ್ಯೆ ಏನಾಗಿತ್ತು ಅಂದ್ರೆ, ಕರ್ತನ ವಿಶ್ವಾಸಿಗಳು ಅವಿಶ್ವಾಸಿಗಳ ಒಂದು ಕೂಟಗಳಲ್ಲಿ, ಅವರ ಹಬ್ಬಗಳಲ್ಲಿ, ಯಾಗಾದಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪಾಲು ತೆಗೆದುಕೊಳ್ತಾ ಇದ್ರು. ತಾನು ವಿಶ್ವಾಸಿ, ತಾನು
ಒಂದು ನಿರ್ದಿಷ್ಟವಾದಂತ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಅದರಲ್ಲಿ ಅವರು ಗಮ್ಯತೆಯನ್ನು ತೋರಿಸ್ತಾ ಇರಲಿಲ್ಲ. ಅದನ್ನ ಕುರಿತು ಹೇಳ್ತಾ ಇದ್ದಾನೆ, ನೀವು ಎಚ್ಚರ ವಹಿಸಬೇಕು ಈ ವಿಷಯದಲ್ಲಿ ಎಂಬುದಾಗಿ. And then Paul says, so you should not do that. You should not eat. You should not partake in the feast of the idols. Feast they offer for idols. You should not be part of it, and don't identify with them, even in the small part of their sacrifice. You should flee from idolatry. And Paul says, in relation to this, he says in verse number 23, all things are lawful. Idol is nothing. You can go and you can do everything, and all things are lawful for me, but all things are not helpful. All things are lawful for me, but all things will not edify. So let no one seek his own, but each one the other's well-being. So eat whatever is sold in the sold in the meat market without any question, because in Corinthian city, in the meat market there were meat sacrificed to the idols, and they brought it to the market and they were selling it. Paul says, food offered to idols, you don't have to worry about, don't ask question. If they are taking the meat from the temple, as you see, you don't have to worry about it if your conscience allows. But you don't go inside the temple and have the feast with the pagan people. ನಿಮಗೆ ಸ್ಪಷ್ಟವಾಗ್ತಾ ಇದೆ ಎಂಬುದಾಗಿ ನಾನು ನಂಬ್ತೇನೆ. 8ನೇ ಅಧ್ಯಾಯದಲ್ಲಿ ವಿಗ್ರಹ ಕೊರಿಂಥ ಪಟ್ಟಣದ ಒಂದು ಸಂದರ್ಭದ ಪ್ರಕಾರ ಅವರು ಮಾರ್ಕೆಟ್ಗೆ ಯಾವುದೇ ಏನದು ಯಜ್ಞ ಮಾಡಿದಂತ ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ಅದನ್ನು ಮಾರಾಟ ಮಾಡೋದಕ್ಕಿಂತ ಮುಂಚಿತವಾಗಿ ಅದನ್ನು ಮೊದಲು ಅವರ ದೇವತೆಗಳಿಗೆ ಯಜ್ಞ ಮಾಡಿ ತಂದನೆ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾ ಇದ್ರು. ಸೊ ನೀವು ಅದನ್ನ ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಆಮೇಲೆ ಅದನ್ನು ಶುಚಿ ಮಾಡಿ ತಿನ್ನುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಅದರ ವಿಷಯವಾಗಿ ನನಗೆ ಯಾವುದೇ ಬೇರೆ ಅಭಿಪ್ರಾಯ ಇಲ್ಲ ಎಂಬುದಾಗಿ 8ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಆದ್ರೆ ಇಲ್ಲಿ ನೀವು ನೇರವಾಗಿ ಇವರು ಮಾಡುವಂತ ಹಬ್ಬಗಳಲ್ಲಿ ನೇರವಾಗಿ ಅವರ ಒಂದು ಏನಂತೀವಿ ಆರಾಧನೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು, ಪಾಲು ತೆಗೆದುಕೊಳ್ಳುವಂಥದ್ದು ಅದು ತಪ್ಪಾಗಿರ್ತದೆ. ಆದ ಕಾರಣ ಅವುಗಳಿಂದ ನಿಮ್ಮನ್ನು ಸಂರಕ್ಷಿಸಿಕೊಳ್ಳ್ರಿ. ಪಾಲು ತೆಗೆದುಕೊಳ್ಳುವಂತ ವಿಷಯದಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಳ್ಳ್ರಿ. ಯಾವ ಕಾರಣಕ್ಕೂ ದೇವಾಲಯಗಳಲ್ಲಿ ಆಗಲಿ ಅವರ ಹಬ್ಬದ ಒಂದು ವಿಷಯಗಳಲ್ಲಿ ನೀವು ಪಾಲು ತೆಗೆದುಕೊಳ್ಳಬೇಕ್ರಿ ಎಂಬುದಾಗಿ ಹೇಳುತ್ತಾ ಒಂದು ಪ್ರಿನ್ಸಿಪಲ್ ನಮಗೆ ಕಲ್ಸ್ಕೊಡ್ತಾ ಇದ್ದಾನೆ. 23ನೇ ವಚನ, ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯತೆ ನನಗೆ ಉಂಟು, ಆದರೆ ಎಲ್ಲವೂ ಸಹಾಯಕಾರಿಯಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯತೆ ನನಗೆ ಉಂಟು, ಆದ್ರೆ ಎಲ್ಲವೂ ಭಕ್ತಿಯನ್ನು ಬೆಳೆಸುವುದಿಲ್ಲ. ಸೊ ಆದ ಕಾರಣ ಪ್ರತಿಯೊಬ್ಬನು ತನ್ನ ಹಿತವನ್ನು ಚಿಂತಿಸದೆ ಪರರ ಹಿತವನ್ನು ಚಿಂತಿಸಲಿ ಎಂಬುದಾಗಿ ಒಂದು ತಾತ್ವಿಕವಾದಂತಹ ಅಂಶವನ್ನು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. So this is this is different scenario from chapter number 7, and that is dealing with different thing, and here in this chapter number 8 and chapter number 10 is dealing with a different thing. I would like to tell one thing happened in my life. While I was in my 10th class, we wrote an exam, a public exam, and it was the holiday time. I went to my friend's house. ಸೊ ಆದ ಕಾರಣ ಆ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ನಾವು ಇದು ಒಂದು ಅಂಶಕ್ಕೆ ನಾವು ಬರೋಣ. ಸೊ ನಾನೊಂದು ನನ್ನ ಸ್ವಂತ ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡುತ್ತೇನೆ. ನಾನು ನನ್ನ ಕಾಲೇಜಿನ ದಿನಮಾನಗಳಲ್ಲಿ
ರಜಾ ದಿನಗಳಿಗೋಸ್ಕರವೆಂಬುದಾಗಿ ಮನೆಗೆ ಹೋದೆ. So we wrote a 10th public exam, and that was a holiday time. I went to my friend's house. So he took me to temple. ನಾನು 10th ಎಕ್ಸಾಮ್ ಆದ್ಮೇಲೆ ರಜಾ ದಿನಗಳು ಸಿಕ್ಕಿದ ಮೇಲೆ ನಾನು ಮನೆಗೆ ಹೋದೆ. ಆಗ ನನ್ನ ಒಬ್ಬ ಸ್ನೇಹಿತನು ತನ್ನ ಮನೆಗೆ ಕರ್ಕೊಂಡು ಹೋದ. And he took me to the temple. And he was telling, I'm going to such and such temple. Would you please come? I was a Christian, unsaved Christian. And that time I was not aware of God and I don't know gospel. ಅವನು ನನ್ನನ್ನು ತನ್ನ ಒಂದು ದೇವಾಲಯಕ್ಕೆ ಕರ್ಕೊಂಡು ಹೋದ. ಆ ದಿನಮಾನಗಳಲ್ಲಿ ನಾನು ಹೊಸದಾಗಿ ರಕ್ಷಿಸಲ್ಪಟ್ಟದ ಕಾರಣ ಈ ವಿಷಯಗಳು ನನಗೆ ಅಷ್ಟೊಂದು ಚೆನ್ನಾಗಿ ತಿಳಿದಿರ್ಲಿಲ್ಲ. ರಕ್ಷಿಸಲ್ಪಟ್ಟಿದ್ದೆ, ಆದ್ರೆ ದೇವರ ವಾಕ್ಯದ ಜ್ಞಾನ ಅಷ್ಟೊಂದು ಇರಲಿಲ್ಲ. ಅವನು ನನ್ನ ನೇರವಾಗಿ ತನ್ನ ಒಂದು ದೇವಾಲಯಕ್ಕೆ ಕರ್ಕೊಂಡು ಹೋದ. So I was not saved that time. I was ನಾನಿನ್ನೂ ರಕ್ಷಿಸಲ್ಪಟ್ಟಿರ್ಲಿಲ್ಲ, ಯಾಕಂದ್ರೆ ವಾಕ್ಯದ ಪ್ರಕಾರ ಇನ್ನು ನನಗೆ ಯಾವುದೇ ರಕ್ಷಣೆಯ ಅನುಭವ ಇರಲಿಲ್ಲ. But I was from Christian family, so we both went to the temple, and he was worshipping his God, but I was standing simply because I know idol is different God, and our God is Jesus, and I don't have to worship them. But the priest in the temple, he just warned me, after coming inside, you should worship. You do. Then I just was seeing everyone how they do. I also did the same thing, and I just put like this, and I just came out. Just see, by entering, we are forced to partake in idol worship. So that is what Paul is saying. I think that is what Paul is saying. Don't go to their feast. You will be identified with their God, and you will worship idol. What idol has to do with the believer? You should not go to feast in the pagan feast. ನನ್ನ ಉದಾಹರಣೆ ನಾನು ಯಾಕೆ ಹೇಳ್ತೇನೆ, ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಗಮನಿಸಿ. ನಾನು ಇನ್ನೂ ರಕ್ಷಿಸಲ್ಪಟ್ಟಿರ್ಲಿಲ್ಲ. ಆಗ್ತಾನೆ 10th ಕ್ಲಾಸ್ ಮುಗಿಸಿ ರಜಾ ದಿನಗಳಿಗೋಸ್ಕರ ಮನೆಗೆ ಹೋದೆ. ನನ್ನ ಒಬ್ಬ ಸ್ನೇಹಿತನು ನನ್ನನ್ನು ತನ್ನ ದೇವಾಲಯಕ್ಕೆ, ಹಿಂದೂ ದೇವಾಲಯಕ್ಕೆ ಕರ್ಕೊಂಡು ಹೋದ. ಆಗ ನನಗೆ ಇನ್ನೂ ರಕ್ಷಣೆಯ ಅನುಭವ ಇರ್ಲಿಲ್ಲ. ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದಂತವನಾದ್ರೂ ಕೂಡ ನನಗೆ ರಕ್ಷಣೆಯ ಅನುಭವ ಇರ್ಲಿಲ್ಲ, ಇನ್ನೂ ರಕ್ಷಿಸಲ್ಪಟ್ಟಿರ್ಲಿಲ್ಲ. ಸೊ ಒಳಗಡೆ ಹೋದೆ, ಕರ್ಕೊಂಡು ಹೋದ. ಒಳಗಡೆ ಹೋಗಿದ್ದೀನಿ. ನಾನು ಒಂದು ಕಡೆ ನನಗೆ ಗೊತ್ತಿತ್ತು ವಿಗ್ರಹಾರಾಧನೆ ಮಾಡುವುದು ತಪ್ಪು, ಯಾಕಂದ್ರೆ ನನ್ನ ಕ್ರೈಸ್ತ ಕುಟುಂಬದಲ್ಲಿ ಅವರು ಅದನ್ನು ಮಾಡ್ತಾ ಇಲ್ಲದ ಕಾರಣ ನಾನು ಒಂದು ಕಡೆ ನಿಂತಿದ್ದೆ, ಯಾವ್ದು ವಿಗ್ರಹಾರಾಧನೆ ಮಾಡ್ದೆ. ನನ್ನ ಫ್ರೆಂಡ್ ಅದನ್ನೆಲ್ಲ ಮಾಡ್ತಾ ಇದ್ದ. ಆದ್ರೆ ಅಲ್ಲಿರ್ತಕ್ಕಂತ ಪುರೋಹಿತನು ನನ್ನನ್ನು ಗದರಿಸಿ ಒಳಗಡೆ ಬಂದ್ಮೇಲೆ ನೀವು ಕೈ ಮುಗಿಬೇಕು ಅಥವಾ ಮಂಗಳಾರತಿ ತಗೊಳ್ಬೇಕು, ಆರಾಧನೆ ಮಾಡ್ಬೇಕೆಂಬುದಾಗಿ ನನಗೆ ಒತ್ತಾಯ ಪಡಿಸಿದ ಕಾರಣ ಅಲ್ಲಿ ನಾನು ಅದನ್ನು ಮಾಡಬೇಕಾಗಿತ್ತು. ಸೊ ಅದು ಏನ್ ಸೂಚಿಸ್ತಾನೆ ಅಂತ ಹೇಳುವಾಗ, ನಾನು ಇನ್ನೂ ರಕ್ಷಿಸಲ್ಪಟ್ಟಿರ್ಲಿಲ್ಲ, ಆದ್ರೆ ಒಳಗಡೆ ಹೋಗುವಂಥದ್ದು ಅದು ನಮ್ಮನ್ನು ವಿಗ್ರಹಾರಾಧನೆಗೆ ಒತ್ತಾಯ ಪಡಿಸುವಂತದ್ದಾಗುತ್ತೆ ಮತ್ತು ಅವರು ಮಾಡುವಂತದ್ರಲ್ಲಿ ನಾವು ಪಾಲು ತೆಗೆದುಕೊಂಡಂತಾಗುತ್ತೆ ಎಂಬುದಕ್ಕೆ ಒಂದು ನಿದರ್ಶನವನ್ನು ಮುಂದೆ ಹೇಳ್ತಾ ಇದ್ದೇನೆ. ಸೊ ಆದ ಕಾರಣ ಪೌಲನು ಆ ದೃಷ್ಟಿಯಿಂದ 10ನೇ ಅಧ್ಯಾಯದಲ್ಲಿ ಮಾತನಾಡ್ತಾ ಇದ್ದಾನೆ. ಅವರ ಒಂದು ಹಬ್ಬಗಳಲ್ಲಿ ಅಂದ್ರೆ ನೇರವಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಪಾಲು ತೆಗೆದುಕೊಳ್ಳುವಂಥದ್ದು ವಿಗ್ರಹಾರಾಧನೆ ಮಾಡಿದ ಹಾಗೆಯೇ ಅವರ ಹಬ್ಬಗಳಲ್ಲಿ ಪಾಲು ತೆಗೆದುಕೊಂಡು ಅವರು ತಿನ್ನುವಂಥದ್ದನ್ನು ನೀವು ತೆಗೆದುಕೊಳ್ಳುವಂಥದ್ದು ಕೂಡ ಅದು ವಿಗ್ರಹಾರಾಧನೆಗೆ ಸಮಾನವಾಗಿರುವ ಕಾರಣ ನೀವು ಅವುಗಳಿಂದ ದೂರವಾಗಿರ್ರಿ. ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ಅದು ವಿಗ್ರಹಕ್ಕೆ ಸಮರ್ಪಣೆ ಮಾಡಿ ಬಂದು ಅದನ್ನು ಮಾರಾಟ ಮಾಡಿದ್ರೆ ಅದನ್ನು ನೀವು ಪ್ರಾರ್ಥಿಸಿ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ನೇರವಾಗಿ ನೀವು ಅವರ ದೇವಾಲಯಗಳಿಗೆ ಹೋಗಿ ನಿಮ್ಮನ್ನು ನೀವು ಅದರಲ್ಲಿ ಗುರುತಿಸಿಕೊಳ್ಳುವಂಥದ್ದು ಅದು ವಿಗ್ರಹಾರಾಧನೆಗೆ ನಿಮ್ಮನ್ನು ನಡೆಸ್ತದೆ. ಸೊ ಅದರಿಂದ ದೂರವಾಗಿರ್ರಿ ಎಂಬುದಾಗಿ ಪದೇ ಇವರಿಗೆ ಎಚ್ಚರಿಸ್ತಾ ಇದ್ದಾರೆ. So Paul's concern in chapter number 10 is not
about food, rather it is about idol worship. And so in conclusion, Paul says that in verse number 31, therefore whether you eat or drink or whatever you do all to the glory of God. Because if you they are eating and they are drinking in their sacrifice and in their feast to glorify their own God. So if you do that, you are like glorifying their pagan gods. So don't do that. If you eat or drink or whatever you do, if that glorifies God, so you should refrain from them and refrain from the idol worship. 31ನೇ ವಚನದಲ್ಲಿ 10:31ನೇ ವಚನದಲ್ಲಿ ಒಂದು ತಾತ್ವಿಕವಾದಂತ ಸಿದ್ಧಾಂತವನ್ನು ನಮಗೆ ಕಲಿಸ್ಕೊಡ್ತಾ ಇದ್ದಾನೆ. ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ಎಲ್ಲವನ್ನು ಕರ್ತನ ಘನತೆಗಾಗಿ ಅಥವಾ ಕರ್ತನ ಮಹಿಮೆಗಾಗಿ ಮಾಡಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾವ ಕಾರಣಕ್ಕೂ ಅವರು ಮಾಡುವಂತದ್ರಲ್ಲಿ ನೀವು ಭಾಗಿಯಾಗಬೇಡ್ರಿ, ಪಾಲು ತೆಗೆದುಕೊಳ್ಬೇಡ್ರಿ, ಅದರಿಂದ ದೂರವಾಗಿರ್ರಿ. ಆದ್ರೆ ಮಾರ್ಕೆಟ್ ಅಲ್ಲಿ ಅಥವಾ ತೆಗೆದುಕೊಳ್ಳುವಂತ ಪದಾರ್ಥಗಳನ್ನು ನೀವು ಒಂದು ವೇಳೆ ಅದು ವಿಗ್ರಹಕ್ಕೆ ಸಮರ್ಪಣೆ ಮಾಡಿದ್ದು ಅಲ್ಲಿ ಮಾರಾಟವಾಗ್ತಿದ್ರೆ ಅದನ್ನು ದೇವರ ಹೆಸರಿನಲ್ಲಿ ತೆಗೆದುಕೊಂಡು ಶುಚಿ ಮಾಡಿ ಪ್ರಾರ್ಥಿಸಿ ತೆಗೆದುಕೊಳ್ಳುವುದರಲ್ಲಿ ನಿಮ್ಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಆದ್ರೆ ನೀವು ಹೋಗಿ ಈ ದೇವಾಲಯಗಳಲ್ಲಿ ಅವರ ಒಂದು ಹಬ್ಬಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು ಅದು ನಿಮ್ಮನ್ನು ಅವರಂತೆ ಗುರುತಿಸುವಂತದ್ದಾಗುವ ಕಾರಣ ಅದು ತಪ್ಪಾಗುತ್ತೆ. ಅದರಿಂದ ದೂರವಾಗಿರ್ರಿ, ವಿಗ್ರಹಾರಾಧನೆಗೆ ದೂರವಾಗಿರ್ರಿ ಎಂಬುದಾಗಿ 10ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಇಸ್ರಾಯೇಲರ ದೃಷ್ಟಾಂತವನ್ನು ಕೂಡ ತೆಗೆದುಕೊಂಡು ಎಚ್ಚರಿಸ್ತಾ ಇದ್ದಾರೆ. Yes, sir. So in the next class we will be talking about we will be discussing chapter 11, where Paul is discussing about head covering and then the Lord's Supper and all, and then we'll go to chapter 12, 13 and 14, where he talks about the chaos in exercising the spiritual gift in Corinthian church. And thank you for listening, and thank you, sir, for the translation. ಮುಂದಿನ ಕ್ಲಾಸ್ ಅಲ್ಲಿ ನಾವು 11ನೇ ಅಧ್ಯಾಯದಿಂದ ಇನ್ನೂ ಕೆಲವು ಸಮಸ್ಯೆಗಳಿದ್ದವು. ಕೊರಿಂಥ ಸಭೆಯಲ್ಲಿ ಸ್ತ್ರೀಯರು ಮುಸುಕಿಲ್ಲದೆ ಸಭೆಯ ಆರಾಧನೆಗಳಲ್ಲಿ ಸೇರಿ ಬರುವಂತರ ವಿಷಯದಲ್ಲಿ ಪರಿಹಾರ ಕೊಡ್ತಾ ಇದ್ದಾನೆ. ಮತ್ತು ಕರ್ತನ ಭೋಜನ ಕೂಡ ಕ್ರಮವಾಗಿ ಕೊರಿಂಥ ಸಭೆ ಆಚರಿಸ್ತಾ ಇರ್ಲಿಲ್ಲ, ಅದನ್ನು ಕುರಿತು ಮಾತನಾಡ್ತಾನೆ. ಮತ್ತು 12ರಿಂದ 14ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನ ವರಗಳನ್ನು ಕುರಿತು ಅದನ್ನು ನಾವು ಹೇಗೆ ಉಪಯೋಗಿಸಬೇಕು ಎಂಬುದರ ವಿಷಯದಲ್ಲಿ ಕೂಡ ಈ 3 ಅಧ್ಯಾಯಗಳಲ್ಲಿ ಮಾತನಾಡ್ತಾ ಇದ್ದಾನೆ. ಸೊ ಇವೆಲ್ಲವನ್ನು ಮುಂದಿನ ಕ್ಲಾಸ್ ನಲ್ಲಿ ನಾವು ಅಧ್ಯಯನ ಮಾಡ್ಲಿಕ್ಕೆ ಪ್ರಯತ್ನಿಸೋಣ. ಸದ್ಯಕ್ಕೆ ನಾವು ಇಲ್ಲಿ ಕ್ಲಾಸ್ ಮುಗಿಸ್ತಾ ಇದ್ದೇವೆ. ಮುಂದಿನ ಕ್ಲಾಸ್ ಸ್ಪೆಷಲ್ ಕ್ಲಾಸ್ ಪ್ರೊಫೆಸರ್ ಜಾನ್ ಅವರು ಬೇರೆ ತರಗತಿಗಳಿಗೆ ತೆಗೆದುಕೊಳ್ತಾರೆ. ನಾವು ಸದ್ಯಕ್ಕೆ ಇಲ್ಲಿ ಮುಗಿಸೋಣ. ಥ್ಯಾಂಕ್ ಯು ಫಾಸ್ಟರ್ ಬೆನ್ನಿ ಫಾರ್ time and teaching this morning. Thank you. So let's close with a word of prayer. Pastor Jyoti Naik, ಒಂದು ಪ್ರಾರ್ಥನೆ ಮಾಡ್ತೀರಾ? ಓಕೆ ಪಾಸ್ಟರ್. ಸರ್ವಶಕ್ತನಾದ ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ಈ ಜೀವುಳ್ಳ ವಾಕ್ಯದ ಮೂಲಕ ಮತ್ತೊಂದು ಸಲ ದೇವರೇ ಕರ್ತನೆ ನಮ್ಮ ಸಂಗಡ ನೀವು ಮಾತನಾಡಿ ನಾವು ಏನನ್ನ ಮಾಡಬೇಕು ಏನನ್ನ ಮಾಡಬಾರದು ಎಂಬುದರ ಕುರಿತಾಗಿ ನಮಗೆ ಸ್ಪಷ್ಟವಾದ ತಿಳುವಳಿಕೆಯನ್ನ ನಿನ್ನ ವಾಕ್ಯದ ಮೂಲಕವಾಗಿ ದೇವರೇ ನಮ್ಮನ್ನು ಎಚ್ಚರಿಸಿ ದೇವರೇ ಕರ್ತನೆ ನಿನ್ನ ಕಡೆ ನಮ್ಮನ್ನು ಸೆಳೆಯುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಹೌದು ಕರ್ತನೆ, ಅಪ್ಪ, ನಿನ್ನ ವಾಕ್ಯದ ಪರಿಪೂರ್ಣವಾದ ಜ್ಞಾನ ತಿಳುವಳಿಕೆಯಿಂದ ನಾವು ತುಂಬಿದವರಾಗಿ ನೀವು ಬಯಸುವ ರೀತಿಯಲ್ಲಿ ನಿನ್ನ ನಾಮವನ್ನ ಘನಪಡಿಸುವರಾಗಿ ಜೀವಿಸ್ಲಿಕ್ಕೆ ಕೃಪೆಯನ್ನು ಅನುಗ್ರಹಿಸಿರಿ ಅಪ್ಪ. ವಿಶೇಷವಾಗಿ ದೇವರೇ ಕರ್ತನಿ, ಈ IBM ಮೂಲಕವಾಗಿ ದೇವರೇ ಕರ್ತನಿ ಸ್ವಾಮಿ ನಿನ್ನ ವಾಕ್ಯವನ್ನ ಕಲೀಲಿಕ್ಕೆ ಕೊಟ್ಟ ಈ ಅವಕಾಶಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕಲಿಸುವಂತ ನಿಮ್ಮ ದಾಸರನ್ನ, ಭಾಷಾಂತರಿಸುವಂತಹ ನಿಮ್ಮ ದಾಸರನ್ನ ಸಹ ನೀವು ಆಶೀರ್ವದಿಸಿರಿ ದೇವರೇ. ಈ ಜೀವುಳ್ಳ ವಾಕ್ಯದ
ಪರಿಪಕ್ವ ಜ್ಞಾನವನ್ನು ಹೊಂದಿ ದೇವರೇ ನಿನ್ನ ಮಹಿಮೆಗಾಗಿ ಜೀವಿಸ್ಲಿಕ್ಕೆ ಕೃಪೆಯನ್ನು ಗ್ರಹಿಸು. ಎಲ್ಲಾ ಮಹಿಮೆ ಘನತೆ ನಿಮಗುಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ನಾವು ಬೇಡುತ್ತೇವೆ ತಂದೆ.